ಇಂದೇ ಡೌನ್ಲೋಡ್ ಮಾಡಿ ಮತ್ತು ನಿಮ್ಮ ನೆಚ್ಚಿನ ಶೋಗಳನ್ನ ಆನಂದಿಸಿ. ಹಲೋ ಲಕ್ಷ್ಮೀಪುರ, ಏನಿದು ಎಲ್ಲ ಇಷ್ಟೊಂದು ಸೈಲೆಂಟ್ ಆಗ್ಬಿಟ್ಟಿದ್ದೀರಾ? ಲಕ್ಷ್ಮೀಪುರದ ಲಕ್ಷ್ಮೀ ಪಟಾಕಿ ಫೇಮಸ್ ಲಕ್ಷ್ಮೀ ಮದುವೆ ಅಂದ್ರೆ ಹೆಂಗಿರ್ಬೇಕು? ನಿಮ್ಗೆ ಯಾರಿಗೂ ಜೋಶೇ ಇಲ್ಲ, ಡಲ್ಲಾಗಿ ಹೋಗಿದ್ದೀರಾ. ನಮ್ಮ ಲಕ್ಷ್ಮೀ ಪಟಾಕಿ ಲಕ್ಷ್ಮಿ ಹಾಗೂ ಎಳ್ನೀರ್ ಕಿಟ್ಟಿ ಅವ್ರಿಗೋಸ್ಕರ ಈ ಆದಿ ಒಂದು ಸಾಂಗ್ನ ಡೆಡಿಕೇಟ್ ಮಾಡ್ತಾ ಇದ್ದೀನಿ. ಧೂಳ್ ಎಪ್ಸಕ್ಕೆ ನಮ್ಮ ಸಿಂಗರ್ ಉಮೇಶ್ ಅಣ್ಣ ರೆಡಿ ಇದ್ದಾರೆ, ನಮ್ಮ ಟೀಮು ರೆಡಿ ಇದೆ. ಮತ್ತೆ ಇನ್ನೇನು ತಡ, ಹೌಸ್ ದ ಜೋಶ್. ಅಕ್ಕ, ಆದಿಯಣ್ಣ ಹಾಡು ಹೇಳೋದನ್ನ ಕೇಳಕ್ಕೆ ಒಂದು ಖುಷಿ ಕಣೆ. ನಾನು ಇದನ್ನ ವಿಡಿಯೋ ಮಾಡಿ ಸೋಷಿಯಲ್ ಮೀಡಿಯಾಗೆ ಹಾಕ್ತೀನಿ. ಅಣ್ಣಂಗೆ ಫುಲ್ ಫಾಲೋವರ್ಸ್ ಜಾಸ್ತಿ ಆಗ್ತಾರೆ. ನನ್ಗಿದನ್ನ ನಂಬಕ್ಕೆ ಆಗ್ತಿಲ್ಲ. ಏನು ಫಾಲೋವರ್ಸ್ ಜಾಸ್ತಿ ಆಗೋದನ್ನ ನಂಬೋದಕ್ಕಾಗಲ್ವಾ? ಆದಿ ಹೀಗೆ ಆಡೋನೇ ಅಲ್ಲ, ಅದು ಲಕ್ಷ್ಮಿ ಮದ್ವೆಲಿ ಇವನ್ ಯಾಕೆ ಇಷ್ಟೊಂದು ಇನ್ವಾಲ್ವ್ ಆಗಿದ್ದಾನೆ? ಯಾಕೆ ನಗ್ತಿದ್ಯಾ ಅಂಜು? ಬಾಯ್ಸ್ ಅಂಡ್ ಗರ್ಲ್ಸ್, ಹೌಸ್ ದ ಜೋಶ್ ಅಂದ್ರೆ ನಿಮ್ಗೆ ಗೊತ್ತು ಹೆಂಗಿದೆ ಅಂತ ತೋರಿಸ್ಬೇಕು ಅಂತ. ಹೌಸ್ ದ ಜೋಶ್ ಅಂದಾಗ ಹೈ ಸರ್ ಅನ್ಬೇಕು. ಹೌಸ್ ದ ಜೋಶ್. ಏನಾಯ್ತು ಅಮ್ಮ? ಏನ್ ಮಾಡ್ತಿದ್ಯಾ ಆದಿ? ನಾನೇನ್ ಮಾಡಿದೆ? ಓ ಆಗ ನಿಂಗೆ ಗೊತ್ತಲ್ಲ ಅಮ್ಮ, ನನಗೆ ಹಾಡೋದು ಡ್ಯಾನ್ಸ್ ಮಾಡೋದು ಒಂದು ಇಷ್ಟ ಅಂತ, ಇದನ್ನೇ ಮಾಡಿದೆ ಅಷ್ಟೇ. ನನ್ನ ಹತ್ರ ಮುಚ್ಚಿಡ್ಬೇಡ ಆದಿ. ಅವತ್ತು ಕೂಡ ಒಗ್ದು ಹಾಗೆ ಮಾತಾಡ್ದೆ. ನೀನು ಈ ಮದ್ವೆನ ನಿಂತು ಮಾಡಿಸ್ತಿರೋದ್ರ ಹಿಂದೆ ಏನು ದೊಡ್ಡ ಪ್ಲಾನೇ ಇದೆ. ಏನದು? ಅಮ್ಮೋ, ನೀನೇನು ಯೋಚನೆ ಮಾಡಬೇಡ, ನಾನೆಲ್ಲ ನೋಡ್ಕೊತೀನಿ. ಅದನ್ನೇ ಕೇಳ್ತಾ ಇರೋದು, ಏನ್ ಪ್ಲಾನ್ ಮಾಡಿದ್ಯಾ ಅಂತ. ನೀನು ಇಷ್ಟೊಂದು ಇನ್ಸಿಸ್ಟ್ ಮಾಡ್ತಿದ್ಯಾ ಅಂದರೆ ಅಂಜಲಿ ಏನಾದರೂ ಹೇಳಿದ್ಲಾ? ನಾನು ನಿಮ್ಮ ಅಕ್ಕ ಕಣೋ. ನಿನ್ ಬಿಹೇವಿಯರ್ ಬದಲಾದ್ರೆ ನನಗ್ ಗೊತ್ತಾಗಲ್ವಾ? ಅದಕ್ಕೆ ಅಂಜುನು ಬೇಡ, ಅಪ್ಪ ಅಮ್ಮನೂ ಬೇಡ. ಐ ನೋ ಯುವರ್ ಅಪ್ ಟು ಸಮಥಿಂಗ್. ನೋಡು ಅಮ್ಮು, ಆ ಲಕ್ಷ್ಮಿಯಿಂದ ನಿನ್ನ ಲೈಫ್ ಹಾಳಾಗಿದೆ. ಆ್ಯಂಡ್ ಶಿಲ್ ಪೇ ಫಾರ್ ಇಟ್ ಅಷ್ಟೇ. ತಪ್ಪು ಆದಿ ಇದು. ಗೊತ್ತಿದ್ದು ಅವ್ಳ ಜೀವನ ಹಾಳು ಮಾಡ್ತೀಯಾ? ಅವ್ರ ಮನೆಯವರೆಲ್ಲ ನಿನ್ನ ತುಂಬಾ ನಂಬಿದ್ದಾರೆ. ಯು ಕಾಂಟ್ ಬ್ರೇಕ್ ದೇರ್ ಟ್ರಸ್ಟ್. ಅಮ್ಮು, ಸ್ಟಾಪ್ ಇಟ್. ಓವರ್ ಎಮೋಷ್ನಲ್ ಆಗಿ ಮಾತಾಡಬೇಡ. ಗೊತ್ತಿದ್ದು ಮಾಡಿದ್ರು ಗೊತ್ತಿಲ್ಲೇ ಮಾಡಿದ್ರು ಏನೂ ಬದಲಾಗಲ್ಲ. ಅಮ್ಮು, ಲಂಡನ್ನಲ್ಲಿ PhD ಮಾಡೋ ಆಸೆ ಇಟ್ಕೊಂಡವಳು ನೀನು. ಈಗ ಈ ಲಕ್ಷ್ಮೀಪುರದಲ್ಲಿ ಕೊಳಿತಿದ್ಯಾ. ಇದರಿಂದ ನಿನ್ನ ಲೈಫ್ ಹಾಳಾಗಿದೆ. ಅಪ್ಪ ಅಮ್ಮ ದಿನ ಕೊರಗ್ತಿದ್ದಾರೆ. ನಾನು ಅಂಜು ಎಷ್ಟು ಹರ್ಟ್ ಆಗಿದ್ದೀವಿ. ನಮ್ದೆಲ್ಲ ಎಮೋಷನ್ಸ್ ಅಲ್ವಾ? ಅವ್ಳು ದೊಡ್ಡ ಹೈಪರ್ ಆಕ್ಟಿವ್ ಥರ ಇಡೀ ಮದುವೆಯಲ್ಲಿ ನಮ್ಮ ಪ್ಲ್ಯಾನ್ ಎಲ್ಲ ಹಾಳು ಮಾಡಿದ್ಲು. ಈಗ ಅವಳು ಅನುಭವಿಸ್ಲಿ ಬಿಡು. ಅವಳು ಮಾಡಿರೋ ಪಾಪ ಆದ್ರೂ ಕಡಿಮೆ ಆಗುತ್ತೆ. ಆದಿ ಇದು ತಪ್ಪು ಕಣೋ. ಪ್ಲೀಸ್ ನೀನು ಸುಮ್ಮನೆ ಇದ್ಬಿಡು. ನಿನ್ನ ಪಾಡಿಗೆ ನೀನು ನಿನ್ಗೇನು ಗೊತ್ತಿಲ್ಲದಿರೋ ಥರ ಮದುವೆಯಲ್ಲಿ ಖುಷಿಯಾಗಿ ಟೈಮ್ ಸ್ಪೆಂಡ್ ಮಾಡು. ಯಾವ ತೊಂದರೆನೂ ಇಲ್ದಂಗೆ ಆ ಲಕ್ಷ್ಮೀ ಕೊರಳಿಗೆ ತಾಳಿ ಒಂದು ಬಿದ್ದರೆ ಸಾಕು, ಅಷ್ಟೇ ಬೇಕಿರೋದು. ಏನಂದ್ರೆ ಅದು? ಯಾವುದೇ ತೊಂದರೆ ಇಲ್ಲದೆ ಲಕ್ಕಿ ಕತ್ಗೆ ತಾಳಿ ಒಂದು ಬಿದ್ದರೆ ಸಾಕು ಅಲ್ವಾ? ನಿಜ ಅದು. ಚಿಕ್ಕಪ್ಪ ಚಿಕ್ಕಮ್ಮಂಗೆ ಒಂದು ಯೋಚನೆ ಕಳೆಯುತ್ತೆ. ಥ್ಯಾಂಕ್ ಯು ಸೋ ಮಚ್. ಮನೆಯವ್ರಿಗಿಂತ ನೀವೇ ಮುಂದೆ ನಿಂತು ತಲೆ ಕೆಡಿಸ್ಕೊಂಡು ಲಕ್ಕಿ ಮದುವೆಗೋಸ್ಕರ ಓಡಾಡ್ತಿದ್ದೀರ. ಈಗಲೂ ನೋಡಿ, ಮುಹೂರ್ತ ಒಂದು ಯಾವುದೇ ಅಡೆತಡೆ ಇಲ್ಲದೆ ಮುಗಿದ್ರೆ ಸಾಕಪ್ಪ ಅನ್ನೋ ಯೋಚನೆಯಲ್ಲಿದ್ದೀರ. ಥ್ಯಾಂಕ್ ಯು ಸೊ ಮಚ್. ಇರಲಿ ಬಿಡಿ ಬಾವ, ಇಷ್ಟಕ್ಕೆಲ್ಲ ಥ್ಯಾಂಕ್ಸ್ ಯಾಕೆ? ನಮ್ಮನೆ ಮದುವೆ ಅಲ್ವಾ? ನನಗೊಂದು ಸ್ವಲ್ಪ ಕೆಲಸ ಇದೆ, ನಾನು ಬರ್ತೀನಿ. ಅಕ್ಕ, ಯಾರು ಬಂದಿದ್ದಾರೇನೋ? ಯಾರೋ? ನಮ್ಮ ಮಾರಿಗುಡಿ ಶಿವಣ್ಣ ಬಂದಿದ್ದಾರೆ. ಹೌದಾ? ಅಲ್ಲಿ ಅಣ್ಣ ಅಮ್ಮ ಎಲ್ಲ ಮಾತಾಡ್ತಿದ್ದಾರೆ. ಲಕ್ಕಿ ಸಿಕ್ಕಾಪಟ್ಟೆ ಬೇಕಾದವರು ಅನ್ಸುತ್ತೆ. ಹೌದು, ತುಂಬಾನೇ ಬೇಕಾದವರು. ಆಗ್ಲಿ ನಿನ್ನ ಜೀವನದ ಸಂತೋಷದ ಕೊನೆ ಘಳಿಗೆಗೆ ನಿನಗೆ ಬೇಕಾದವರೆಲ್ಲ ಬಂದು ಹಾಲು ತುಪ್ಪ ಅಲ್ಲಲ್ಲ ಹಾಲೆರ್ದು ಹೋಗ್ಲಿ. ನಿಜವಾಗ್ಲೂ ಕಣ, ನೀವು ಬಂದಿರೋ ತುಂಬ ಖುಷಿ ಆಗ್ತಿದೆ ನನಗೆ. ಏನ ಅಣ್ಣ, ಎಲ್ಲಿ ಅದಕ್ಕೆ ಪರಿಚಯ ಮಾಡಿಸ್ಕೊಡ್ಲಿಲ್ವಲ್ಲ ನೀವು? ಮದ್ವೆಗೆ ಬರ್ಬೇಕಾದವಳು ಇವಾಗ ಕೇಳ್ತಾ ಇದೆಯಾ? ಬೇಕಿತ್ತಾ? ಸುಮ್ಮನಿರೋ, ಪರಿಚಯ ಮಾಡಿಸ್ತೀನಿ. ಕೇಳ್ಕೊಂಬರ್ತೀನಿ.
ಲಕ್ಕಿ ಅವರೇ, ಹ್ಯಾಪಿ ಮ್ಯಾರಿಡ್ ಲೈಫ್. ಅಯ್ಯೋ, ಯಾಕೆ ಇಷ್ಟೊಂದು ನಡಕ್ತಿದ್ದೀರಾ? ಸ್ಟ್ರೇನ್ ಆಗಿದೆ ಅನ್ಸುತ್ತೆ, ರೆಸ್ಟ್ ಮಾಡಿ ಕೂತ್ಕೊಳ್ಳಿಪ್ಪ. ಹ್ಯಾಪಿ ಮ್ಯಾರಿಡ್ ಲೈಫ್. ಒಳ್ಳೇದಾಗಿ. ಬನ್ನಿ. ಇವರೇ ಅಮೃತ ಅವರು. ನೀರ್ತವ್ರೆ, ಇವನು ಶಿವು ಅಂತ, ನನ್ನ ಜೀವದ ಗೆಳೆಯ. ನಮಸ್ಕಾರ. ನಮಸ್ತೆ. ಅವಳು ಪಾರು, ನನ್ನ ಮುದ್ದಾದ ತಂಗಿ. ನಮಸ್ತೆ. ನಮಸ್ಕಾರ. ನೀವು ಧರ್ಮಪ್ಪನವ್ರ ಮೊಮ್ಮಗಳು ತಾನೆ? ಹಾ. ತಾತ ಬಂದಿಲ್ವಾ? ಇಲ್ಲ, ಅವ್ರಿಗೆ ಹುಷಾರಿಲ್ಲ, ಮದ್ವೆ ಮುಹೂರ್ತಕ್ಕೆ ಬರ್ತಾರೆ. ನಿಮ್ ಜೋಡಿ ತುಂಬಾ ಮುದ್ದಾಗಿದೆ. ನಮಗೆ ಶ್ಯಾಮ್, ಬಾರೋ ಇಲ್ಲಿ. ಏನಕ್ಕ? ಶಿವ ಅಣ್ಣ ಮತ್ತೆ ಪಾರ್ವತಿಗೆ ನನ್ನನ್ನು ಮಾತಾಡ್ಸಕ್ಕೆ ಯಾಕೋ ಬರ್ತಾ ಇಲ್ಲ. ಪಾಪ ಅವ್ರನ್ನ ಯಾರು ಇಲ್ಲಿ ಬರಕ್ಕೆ ಬಿಡ್ತಾ ಇಲ್ಲ ಅಕ್ಕ. ನನ್ನ ಮದ್ವೆಗೆ ಬಂದು ನನ್ನನ್ನೇ ಮಾತಾಡ್ಸಿದ ಎಲ್ಲರೂ ಮಾತಾಡ್ಸಿದಾರಾ? ಒಂದ್ ಕೆಲ್ಸ ಮಾಡು, ನಾನ್ ಹೇಳ್ತಾ ಇದೀನಿ ಅಂತ ಹೇಳು, ಅವ್ರು ಬಂದೇ ಬರ್ತಾರೆ. ಹೂ ಕರ್ಕೊಂಬ ಹೋಗು. ಲಕ್ಷ್ಮಿ, ಚಿಕ್ಕ ಯಜಮಾನ್ರೆ, ಇಬ್ರು ಊಟಕ್ಕೆ ಕರ್ಕೊಂಡು ಹೋಗ್ತೀರಾ? ಸರಿ. ಅಮ್ಮ, ಇಲ್ಲಿ ಮುಗಿತಾ? ಹ್ಞೂ, ಬೇಗ ಊಟಕ್ಕೆ ಹೋಗು. ಸರಿ. ಆದಿಯವ್ರೆ, ಒಂದ್ 2 ನಿಮಿಷ ನಾನು ಬಂದ್ಬಿಡ್ತೀನಿ ಅವ್ರನ್ನ ಮಾತಾಡ್ಸ್ಕೊಂಡು. ಓ, ಆರಾಮಾಗಿ ಹೋಗ್ಬಲಕ್ಕಿ. ನಮ್ಮ ಕಿಟ್ಟಿ ಬ್ರದರು ಬ್ರೇಕ್ ಬೇಕು ಅಂತಿದ್ರು. ಹೌದಾ? ಸರಿ, ಹಾಗಿದ್ರೆ ಬರ್ತೀನಿ. ತತ್ತಾರೆ. ಅಪ್ಪಿ, ನಾಲಿಗೆ ಎಲ್ಲ ಸೆಪ್ಪೆ ಬಿದ್ದೋಗೈತ್ ಕಣ. ಖಾರವಾಗಿ ಏನಾದ್ರು ತಗೊಂಬತ್ತೀಯ? ಇವ್ ಲೈಫ್ ಹಾಳಾಗೋಕ್ಕೆ ನೀವು ನಾಲ್ಗೆಗೆಲ್ಲ ಸಪ್ಲೈಯರ್ ಕೆಲಸ ಮಾಡ್ಬೇಕು ನಾನು. ಏನಂದ್ರೆ? ಏನೂ ಇಲ್ಲ, ಫ್ರೆಶ್ ಆಗಿ ಇನ್ನೊಂದು ಎಳ್ನೀರು ಹೊಡೆದು ಆಮೇಲೆ ಖಾರ ತಿನ್ನೋಣ. ಬನ್ನಿ, ಕೊಡಿ. ಬನ್ನಿ. ಅಪ್ಪಿ, ಲವ್ಸ್ ಯು ಟು. ಬನ್ನಿ. ನಾನು ಚೆನ್ನಾಗಿದ್ದೀನಿ, ನೀನು? ಲಕ್ಷ್ಮಿ, ಆದ್ರೆ ನಿಮ್ಮಿಬ್ಬರ ಮೇಲೆ ನನಗೆ ಕೋಪ ಇಲ್ಲಿ ತನಕ ಇದೆ. ಯಾಕವ? ಮತ್ತಿನ್ನೇನು, ತಂಗಿನ ಮಾತಾಡ್ಸಕ್ಕೆ ಅಂತ ಬಂದು ಊರವ್ರನ್ನೆಲ್ಲ ಮಾತಾಡ್ಸ್ಕೊಂಡು ನಿಂತ್ಕೊಂಡಿದ್ದೀರಾ? ಕೋಪ ಬರ್ದೇ ಇರುತ್ತಾ? ಓ, ನಾನಲ್ಲಪ್ಪ, ನಿಮ್ಮ ಅಣ್ಣನೇ. ಓಹೋ, ಇದು ಒಳ್ಳೆ ಕತೆ. ಎಲ್ಲ ನನ್ನ ತಲೆ ಮೇಲೆ ಎತ್ತಾಕ್ಬಿಡೋದು. ನನ್ಗದೆಲ್ಲ ಗೊತ್ತಿಲ್ಲ. ಇವಾಗ ನೀನ್ ಮಾಡಿರೋ ತಪ್ಪಿಗೆ ನಿನ್ ಶಿಕ್ಷೆ ಇದೆ. ಹಾ, ತಂಗಿ ಶಿಕ್ಷೆ ಕೊಟ್ಟು ನಿಮ್ಮ ಅಣ್ಣನ ಸಂತೋಷ. ನಿಂಗೆ ಗೊತ್ತಿಲ್ವಾ ಲಕ್ಷ್ಮಿ? ಹೇಳವ, ಏನ್ ಶಿಕ್ಷೆ ಅಂತ ನೀ ಹೇಳವ. ಏನು ಅಂತ ಬೇರೆ ಕೇಳ್ತೀಯ ಅಣ್ಣಯ್ಯ? ನನ್ನ ಉಪ್ಪು ಮುಟ್ಟೆ ಮಾಡಿ ಎತ್ಕೋ. ಐ ಲಕ್ಕಿ, ಏನ್ ತಲೆಹರಟೆ ಮಾಡ್ತಿದ್ಯಾ? ಮದ್ವೆ ಹೆಣ್ಣು ನೀನು. ಅಯ್ಯೋ, ಇದೊಳ್ಳೆ ಕತೆ ಆಯ್ತಲ್ಲ. ಅಣ್ಣನೇ ತಾನೆ ಚಿಕ್ಕ ವಯಸ್ಸಿಂದ ನಾನು ಅಭ್ಯಾಸ ಮಾಡಿಸಿರೋದು.